ಈ ವ್ರತಗಳನ್ನು ಮಾಡೋದು ಬರೀ ನಮ್ಮ ಭಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಅಥವಾ ಮೋಕ್ಷಕ್ಕೋಸ್ಕರ ಅಲ್ಲ, ಬದುಕುವುದಕ್ಕೂ ಹೌದು. ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡೋದು, ದೇವರ ಜಾತ್ರೆಗಳನ್ನು ಮಾಡೋದು, ದೇವರ ಉತ್ಸವಗಳನ್ನು ಮಾಡೋದು, ದೇವರ ಆರಾಧನೆಗಳನ್ನು ಮಾಡೋದು, ಇದೆಲ್ಲ ಬರೀ ನಮ್ಮ ವೈಯಕ್ತಿಕ ಆಸಕ್ತಿಗಳಿಗೋಸ್ಕರ ಅಲ್ಲ, ಬದುಕಿನ ಜನರ, ಊರಿನ, ಲೋಕದ ಜನರ ಕಲ್ಯಾಣಕ್ಕೂ ಹೌದು ಅನ್ನೋದನ್ನು ಈ ಪದ್ಯದಲ್ಲಿ 1000 ವರ್ಷದ ಹಿಂದೆನೇ ಈ ಅಣ್ಣಾಣದೇವಿ ಪ್ರಸ್ತುತಪಡಿಸಿರೋದನ್ನು ನಾವು ಕಾಣ್ತಾವೆ. ಇದು ಈ 2ನೇ ಪದ್ಯದ ಸಾರಾಂಶ. ಸಮಾಜವನ್ನು ತಗೊಂಡು ಹೋಗುವಂಥದ್ದು ಈ ಧಾರ್ಮಿಕ ಶ್ರದ್ಧೆನೇ ಹಾಗೆ. ವ್ಯಕ್ತಿಗತವಾದದ್ದಲ್ಲ, ವ್ಯಕ್ತಿಗತವಾದದ್ದು ನಡೀತಾ ಇರೋದು ಅದರ ಪಾಡಿಗೆ. ಅದರ ಮೂಲಕ ಸುತ್ತಲಿನವರನ್ನು, ತನ್ನ ಸಮಾಜವನ್ನು ಜೊತೆಯಲ್ಲಿ ತಗೊಂಡು ಹೋಗಿ ಅವರಲ್ಲೂ ಈ ಸನ್ನಡತೆಯನ್ನು ಬೆಳೆಸೋದು, ಅವರ ಬದುಕನ್ನು ಸಂಪನ್ನಗೊಳಿಸೋದು, ಈ ಥರದ ಸಾಮೂಹಿಕವಾದ ಒಂದು ಪ್ರಜ್ಞೆ ಈ ಧಾರ್ಮಿಕ ಶ್ರದ್ಧೆಯಲ್ಲಿದೆ. ಆ ಸಾಮೂಹಿಕ ಜಾಗೃತಿಯನ್ನೇ ಈ ಪದ್ಯಗಳ ಮೂಲಕ ಪ್ರತಿಯೊಂದು ಪದ್ಯದಲ್ಲೂ ಈಕೆ ಹೇಳ್ತಾ ಹೋಗ್ತಾರೆ. ಇದನ್ನೇ ರಾಮಾನುಜಾಚಾರ್ಯರು ಕೂಡ ಬದುಕಿನಲ್ಲಿ ರೂಪಿಸಿದ್ದು. ಆ ಕಾರಣಕ್ಕೋಸ್ಕರ ಇವತ್ತು ದೇವಸ್ಥಾನಗಳೆಲ್ಲ ಸಾಂಸ್ಕೃತಿಕ ಕೇಂದ್ರಗಳಾಗಿರುವಂಥದ್ದು. ದೇವಸ್ಥಾನ ಅಂದರೆ ಬರೀ ಪೂಜೆ ಮಾಡ್ಕೊಂಡು ಹೋಗುವಂಥ ಧರ್ಮೀಯ ಕೇಂದ್ರ ಅಲ್ಲ. ಅಲ್ಲಿ ಜಾತ್ರೆಗಳು ನಡೆಯುತ್ತೆ, ಉತ್ಸವಗಳು ನಡೆಯುತ್ತೆ, ಅನೇಕ ಚಟುವಟಿಕೆ. ಒಂದು ದೇವಸ್ಥಾನ ಅಂದರೆ 10 ಸಮುದಾಯದವರ ಚಟುವಟಿಕೆಗಳು ನಡೀತದೆ. ಹೂ ಕಟ್ಟುವವರು, ಹೂ ಮಾರುವವರು ಬದುಕು ನಡೀತಾ ಹೋಗುತ್ತೆ. ಮತ್ತು ಆ ದೇವರ ಸಾಮಗ್ರಿಗಳನ್ನು ಮಾರುವಂಥವರ ಬದುಕು ನಡೀತಾ ಹೋಗುತ್ತೆ. ಹೀಗೆ ಒಬ್ಬೊಬ್ಬರದು 10 ಜನರನ್ನು ಒಳಗೊಂಡಂಥ ಒಂದು ಸಾಮೂಹಿಕ ಚಟುವಟಿಕೆ, ದೇವರ ಚಟುವಟಿಕೆಯನ್ನು ಇವತ್ತು ಅಯೋಧ್ಯೆಯಲ್ಲಿ ನಡೀತಾ ಇರುವಂಥ ಆ ದೇವಸ್ಥಾನದ ಪರಿಯನ್ನು ಗಮನಿಸಿ. ಅಯೋಧ್ಯೆ ಅನ್ನೋದು ಬರೀ ಒಂದು ದೇವಸ್ಥಾನ ಅಲ್ಲ, ಇವತ್ತು ಇಡೀ ಭಾರತದ ಆರ್ಥಿಕ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವಂಥ ಒಂದು ಪ್ರವಾಸಿ ಕೇಂದ್ರವಾಗಿ ಪರಿವರ್ತನೆ ಆಗ್ತಾ ಇದೆ. ವಿಶ್ವದಾದ್ಯಂತ ಜನ ಕೇಂದ್ರಗಳಿಗೆ ಇವತ್ತು ಬಂದು ಹೋಗ್ತಾರೆ. ಅದರ ಮೂಲಕ ಈ ದೇಶದ ಸಂಪತ್ತು, ಈ ದೇಶದ ಹೆಸರು, ಈ ದೇಶದ ಗೌರವ, ಈ ದೇಶದ ಸಂಸ್ಕೃತಿ ಪ್ರಚಾರ ಆಗ್ತಾ ಹೋಗುತ್ತೆ. ಇವತ್ತು ಅದಕ್ಕೆ ಒಳಗೊಳ್ಳುವಂಥ ಅನೇಕ ವೃತ್ತಿಗಳು ಅವರಿಗೆಲ್ಲ ಬದುಕಾಗ್ತಾ ಹೋಗುತ್ತೆ. ಇದುವರೆಗೂ ಕೇಳೋರಿಲ್ಲದೆ ಇದ್ದಂಥ ಅಯೋಧ್ಯೆ ಇವತ್ತು ಎಲ್ಲರಿಗೂ ಬದುಕನ್ನು ತಂದುಕೊಡುವಂಥ ಒಂದು ಉದ್ಯೋಗ ಕೇಂದ್ರವಾಗ್ತಾ ಹೋಗಿದೆ. ಸಾವಿರಾರು ಜನ, ಲಕ್ಷಾಂತರ ಜನ ಅದರ ಮೂಲಕ ಉದ್ಯೋಗವನ್ನು ರೂಪಿಸ್ಕೊಳ್ತಾ ಹೋಗ್ತಾರೆ. ರಾಮಾನುಜಾಚಾರ್ಯರು ಅದನ್ನೇ ಮಾಡಿದ್ರು. ಈ ದೇವಸ್ಥಾನಗಳನ್ನು ಆ ಥರದ ಸಾಂಸ್ಕೃತಿಕ ಕೇಂದ್ರಗಳನ್ನು ಮಾಡಿದ್ರು. ಒಂದೊಂದು ವೃತ್ತಿಯನ್ನು ಒಂದೊಂದು ವಂಶದವರಿಗೆ, ಒಂದೊಂದು ಸಮಾಜದವರಿಗೆ ಒಂದು ರೀತಿ ಕುಲ ವೃತ್ತಿಯನ್ನಾಗಿ ಮಾಡಿಕೊಟ್ಬಿಟ್ಟವರು. ಇವತ್ತಿಗೂ ಆ ವಂಶದವರು ಆ ವೃತ್ತಿಯನ್ನು ಅನುಸರಿಸ್ಕೊಂಡು ಬರ್ತಾನೆ ಇದೆ. ಒಂದು ದೇವಸ್ಥಾನ ಅಂದರೆ ಆ ದೇವಸ್ಥಾನದಲ್ಲಿ ಸುತ್ತಲೂ ಒಂದು ನಗರವೇ ನಿರ್ಮಾಣ ಆಗುತ್ತೆ. ಆ ನಗರದಲ್ಲಿರೋರೆಲ್ಲ ಯಾರು? ಆ ದೇವಸ್ಥಾನಕ್ಕೆ ವಿವಿಧ ಚಟುವಟಿಕೆಗಳನ್ನು ಮಾಡಿಕೊಡುವಂಥ ವೃತ್ತಿಕಾರರು. ಅವರ ಬದುಕು ಆ ದೇವಸ್ಥಾನದಲ್ಲಿ ನಡೀತಾ ಹೋಗುತ್ತೆ. ದೇವಸ್ಥಾನ ಬಾಗಿಲು ಮುಚ್ಚಿತು ಅಂದರೆ ಇವರ ಬದುಕು ಹೊರಪಾಟಲಾಗ್ತಾ ಹೋಗುತ್ತೆ.